ಬನ್ನಿ ನೇರವಾಗಿ ವಿಷಯಕ್ಕೆ ಬರೋಣ. ಆರ್ಥಿಕ ಮಾರುಕಟ್ಟೆಗಳಲ್ಲಿ ಎಷ್ಟೋ ಅದ್ಭುತ ಬುದ್ಧಿವಂತರು ಯಾಕೆ ವಿಫಲರಾಗ್ತಾರೆ? ಕೈಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವಿದ್ರೂ ಕೊನೆಗೆ ಯಾಕೆ ಸೋಲು ಕಾಣ್ತಾರೆ? ಮಾರ್ಕ್ ಡಾಗ್ಲಸ್ ಅವರ ದ ಡಿಸಿಪ್ಲಿನ್ ಟ್ರೇಡರ್ ಪುಸ್ತಕದ ಆಧಾರದ ಮೇಲೆ ಒಬ್ಬ ಸಾಮಾನ್ಯ ಟ್ರೇಡರ್ ಭಯದಿಂದ ವಸ್ತುನಿಷ್ಠತೆಯ ಕಡೆಗೆ ಸಾಗುವ ಎಚ್ಚರಿಕೆಯ ಕಥೆಯನ್ನ ನಾವಿಂದು ವಿಶ್ಲೇಷಣೆ ಮಾಡಲಿದ್ದೇವೆ. ಇದು ಕೇವಲ ದುಡ್ಡಿನ ಕಥೆಯಲ್ಲ, ನಮ್ಮದೇ ಮನಸ್ಸಿನ ಆಳದ ಕಥೆ. ಇಲ್ಲಿ ಒಂದು ಅದ್ಭುತವಾದ ಮಾತಿದೆ, ಗಮನಿಸಿ. ಟ್ರೇಡಿಂಗ್ನಲ್ಲಿ ಯಶಸ್ಸು 80% ಮಾನಸಿಕ ಮತ್ತು ಕೇವಲ 20% ಮಾತ್ರ ನಮ್ಮ ಕಾರ್ಯವಿಧಾನವನ್ನ ಅವಲಂಬಿಸಿರುತ್ತೆ. ಅಂದ್ರೆ ಮಾರುಕಟ್ಟೆಯನ್ನ ಗೆಲ್ಲೋದು ಅಂದ್ರೆ ಯಾವುದೋ ಪರ್ಫೆಕ್ಟ್ ಆಲ್ಗೋರಿಥಮ್ ಹುಡುಕೋದಲ್ಲ, ಬದಲಾಗಿ ನಮ್ಮ ಆಂತರಿಕ ಮಾನಸಿಕ ಚೌಕಟ್ಟನ್ನ ಗೆಲ್ಲೋದು ಅಂತ ಅರ್ಥ. ಎಷ್ಟೇ ಅದ್ಭುತವಾದ ತಾಂತ್ರಿಕ ಜ್ಞಾನ ಇದ್ರೂ ನಮ್ಮ ಮನಸ್ಸಿನ ಮೇಲೆ ಹಿಡಿತಾ ಇಲ್ಲಾಂದ್ರೆ ಖಂಡಿತ ನಷ್ಟ ಗ್ಯಾರಂಟಿ. ಇಲ್ಲಿ ನಮ್ಮ ಅತಿದೊಡ್ಡ ಶತ್ರು ಮಾರುಕಟ್ಟೆ ಅಲ್ಲವೇ ಅಲ್ಲ, ಅದು ನಮ್ಮದೇ ಮನಸ್ಸು. ಮೊದಲನೇ ಅಧ್ಯಾಯ, ರಚನೆಯಿಲ್ಲದ ಮಾರುಕಟ್ಟೆಗಳ ಬಲೆ. ಅಸಲಿಗೆ ಈ ಕಥೆ ಶುರುವಾಗೋದೇ ಇಲ್ಲಿಂದ. ಒಬ್ಬ ಮುಗ್ಧ ಆಶಾವಾದಿ ವ್ಯಕ್ತಿ ತಾನು ಹಿಂದೆಂದೂ ನೋಡಿರದ ಸಂಪೂರ್ಣ ಹೊಸ ವಾತಾವರಣಕ್ಕೆ ಕಾಲಿಟ್ಟಾಗ ಏನಾಗತ್ತೆ ಅನ್ನೋದನ್ನ ನೋಡೋಣ. ಇಲ್ಲಿ ನಮ್ಮ ಸಮಾಜಕ್ಕೂ ಮತ್ತು ಮಾರುಕಟ್ಟೆಗೂ ಇರೋ ಒಂದು ದೊಡ್ಡ ಸಂಘರ್ಷವನ್ನ ಅರ್ಥ ಮಾಡ್ಕೊಳ್ಬೇಕು. ಬಾಲ್ಯದಿಂದಲೂ ನಾವು ಬೆಳೆದು ಬಂದ ರೀತಿ ಹೇಗಿರುತ್ತೆ? ಶಾಲೆಯಾಗ್ಲಿ, ಕಚೇರಿಯಾಗ್ಲಿ, ಅಲ್ಲಿ ಒಂದು ಸ್ಪಷ್ಟವಾದ ನಿಯಮಗಳಿರುತ್ತೆ. ಆ ನಿಯಮಗಳನ್ನ ಪಾಲಿಸಿದ್ರೆ ನಮಗೆ ಬಹುಮಾನ ಸಿಗತ್ತೆ, ಒಂದು ಭದ್ರತೆ ಇರುತ್ತೆ. ಆದರೆ ಮಾರುಕಟ್ಟೆ ಅದು ಸಂಪೂರ್ಣ ವಿಭಿನ್ನ. ಅಲ್ಲಿ ಯಾವುದೇ ನಿಯಮಗಳಿಲ್ಲ, ಯಾರ ನಿಯಂತ್ರಣವೂ ಇಲ್ಲ. ಅದೊಂದು ನಿರಂತರವಾಗಿ ಹರಿಯುವ ಪ್ರವಾಹದಂತೆ. ಒಂದೇ ಕ್ಷಣದಲ್ಲಿ ಅಗಾಧ ಲಾಭ ತಂದುಕೊಡಬಲ್ಲ ಅಥವಾ ಸರ್ವಸ್ವವನ್ನು ಕಸಿದುಕೊಳ್ಳಬಲ್ಲ ಅನಿಯಮಿತ ಶಕ್ತಿಯ ದಿಕ್ಕಿದೆ. ಕೇವಲ ಬೇರೆಯವರು ಹಾಕಿಕೊಟ್ಟ ನಿಯಮಗಳಲ್ಲೇ ಬದುಕಿ ರೂಢಿರುವ ನಮ್ಮ ಮನಸ್ಸು ಯಾವುದೇ ನಿರ್ಬಂಧಗಳಿಲ್ಲದ ಈ ಮಾರುಕಟ್ಟೆಯನ್ನ ಎದುರಿಸಿದಾಗ ಸಂಪೂರ್ಣವಾಗಿ ಕಂಗಾಲಾಗಿಬಿಡುತ್ತೆ. 7ನೆಯ ಅಧ್ಯಾಯ, ಭಯ ಮತ್ತು ವಸ್ತುನಿಷ್ಠ ವಾಸ್ತವತೆ. ಯಾವುದೇ ನಿಯಮಗಳಿಲ್ಲದ ಈ ಮಾರುಕಟ್ಟೆ ತನ್ನ ಅನಿಯಮಿತ ಅವಕಾಶಗಳ ಸ್ವರೂಪವನ್ನ ಕಳೆದುಕೊಂಡು ದಿಢೀರನೆ ಒಂದು ಭಯದ ಬಲೆಯಾಗಿ ಹೇಗೆ ಬದಲಾಗತ್ತೆ ಅನ್ನೋದನ್ನ ಈಗ ನೋಡೋಣ. ಟ್ರೇಡಿಂಗ್ನಲ್ಲಿ ಈ ಭಯ ಅಂದ್ರೆ ಏನು? ಮಾರುಕಟ್ಟೆ ನಮಗೆ ದೈಹಿಕವಾಗಿ ಅಥವಾ ಭಾವನಾತ್ಮಕವಾಗಿ ನೋವು ಕೊಡಬಹುದು ಅನ್ನೋ ಒಂದು ಆಳವಾದ ನಂಬಿಕೆಯೇ ಈ ಭಯ. ಸಾಮಾನ್ಯವಾಗಿ ಮನುಷ್ಯನಿಗೆ ನೋವನ್ನ ತಪ್ಪಿಸಿಕೊಳ್ಳುವ ಸಹಜ ಪ್ರವೃತ್ತಿ ಇರುತ್ತೆ. ಹೀಗಾಗಿ ನಾವು ಎಲ್ಲಾದರೂ ತಪ್ಪು ನಿರ್ಧಾರ ತೆಗೆದುಕೊಂಡು ಬಿಡ್ತೀವೋ ಅನ್ನೋ ಭಯ ಶುರುವಾದ ತಕ್ಷಣ ವಾಸ್ತವವನ್ನ ನೋಡುವ ದೃಷ್ಟಿಯನ್ನೇ ನಾವು ಕಳ್ಕೊಳ್ತೀವಿ. ಆ ಭಯ ನಮ್ಮ ಯೋಚನಾ ಲಹರಿಯನ್ನ ಎಷ್ಟರ ಮಟ್ಟಿಗೆ ಕಿರಿದಾಗಿಸುತ್ತೆ ಅಂದ್ರೆ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ನಮ್ಮ ಸಾಮರ್ಥ್ಯ ಸಂಪೂರ್ಣವಾಗಿ ಸ್ತಬ್ಧವಾಗ್ಬಿಡುತ್ತೆ. ಇದರಲ್ಲಿ ಅತಿ ಮುಖ್ಯವಾದ ಅಂಶ ಏನಂದ್ರೆ, ನಷ್ಟವನ್ನ ತಪ್ಪಿಸ್ಕೊಳ್ಬೇಕು ಅಂತ ನಾವು ಪಡುವ ಹತಾಶ ಪ್ರಯತ್ನದಲ್ಲೇ ಆ ನಷ್ಟಗಳನ್ನ ನಾವೇ ಸೃಷ್ಟಿ ಮಾಡ್ಕೊಳ್ತೀವಿ. ಭಯದಿಂದ ಕೂಡಿದ ಮನಸ್ಥಿತಿ ನಮ್ಮ ಗಮನವನ್ನ ಎಷ್ಟು ಮಿತಿಗೊಳಿಸುತ್ತೆ ಅಂದ್ರೆ, ಬೇರೆ ಲಾಭದಾಯಕ ಅವಕಾಶಗಳು ನಮ್ಮ ಕಣ್ಣು ಮುಂದೆ ಇದ್ರೂ ನಮಗದು ಕಾಣಿಸೋದೇ ಇಲ್ಲ. ಉದಾಹರಣೆಗೆ, ಮಾರುಕಟ್ಟೆ ಕುಸಿಯುತ್ತಿದ್ರೂ ಇಲ್ಲ, ಇದು ಮತ್ತೆ ಮೇಲೇಳುತ್ತೆ ಅನ್ನೋ ಸಣ್ಣ ಆಸೆಯಲ್ಲೇ ನಷ್ಟವನ್ನ ಕಡಿಮೆ ಮಾಡ್ಕೊಳ್ಳುವ ಸ್ಪಷ್ಟ ಸೂಚನೆಗಳನ್ನ ಕೂಡ ನಿರ್ಲಕ್ಷ್ಯ ಮಾಡ್ತೇವೆ. ಇದೆಲ್ಲದಕ್ಕೂ ಮೂಲ ಕಾರಣ ಆ ಭಯ. 3ನೆಯ ಅಧ್ಯಾಯ, ನಿರಾಕರಣೆ ಮತ್ತು ಬಲವಂತದ ಅರಿವು. ಒಂದು ಟ್ರೇಡ್ ಕೈಕೊಟ್ಟಾಗ ಈ ಭಯ ಹೇಗೆ ಬೆಳೆದು ಒಂದು ದೊಡ್ಡ ಮಾನಸಿಕ ತಡೆಯಾಗಿ ನಿಲ್ಲುತ್ತೆ ಅನ್ನೋದನ್ನ ಅರಿಯೋಣ. ಒಂದು ಟ್ರೇಡ್ ನಷ್ಟದ ಕಡೆ ಮುಖ ಮಾಡಿದಾಗ ಆ ಭಾವನಾತ್ಮಕ ನೋವಿನಿಂದ ಪಾರಾಗಲು ಭಯಭೀತ ಮನಸ್ಸು ತಕ್ಷಣವೇ ಕೆಲವು ರಕ್ಷಣಾತ್ಮಕ ತಂತ್ರಗಳನ್ನ ಬಳಸಲು ಶುರುಮಾಡುತ್ತೆ. ವಾಸ್ತವ ಕಂಡಿಕೆ ರಾಚುತ್ತಿದ್ದರೂ ಅದನ್ನ ಒಪ್ಪಿಕೊಳ್ಳಲು ನಿರಾಕರಿಸುತ್ತೆ. ತಾವು ತೆಗೆದುಕೊಂಡ ತಪ್ಪು ನಿರ್ಧಾರಗಳನ್ನ ಸಮರ್ಥಿಸಿಕೊಳ್ಳುತ್ತೆ. ತಾವೇ ಹಾಕಿಕೊಂಡ ನಿಯಮಗಳನ್ನ ಮುರಿಯಲು ನೂರಾರು ಕಾರಣಗಳನ್ನ ಹುಡುಕುತ್ತೆ. ಕೊನೆಗೆ ತಮಗೆ ಬೇಕಾದ ಹಾಗೆ ಮಾರುಕಟ್ಟೆಯ ಬೆಲೆಯ ಚಲನೆಯನ್ನ ತಮ್ಮ ಮನಸ್ಸಿನಲ್ಲೇ ವಿರೂಪಗೊಳಿಸಿ ಒಂದು ಸುಳ್ಳು ಭ್ರಮೆಯನ್ನ ಸೃಷ್ಟಿ ಮಾಡಿಕೊಳ್ಳುತ್ತೆ. ಆದ್ರೆ ಮಾರುಕಟ್ಟೆಗೆ ನಮ್ಮ ಆಸೆ, ಕನಸುಗಳ ಹಂಗಿಲ್ಲ. ಕೊನೆಗೊಂದು ದಿನ ಮಾರುಕಟ್ಟೆಯ ನೈಜ ಶಕ್ತಿ ನಮ್ಮ ಈ ಎಲ್ಲಾ ಭ್ರಮೆಗಳನ್ನ ಚೂರ್ ಮಾಡಿದಾಗ ಒಂದು ಆಘಾತಕಾರಿ ಸ್ಥಿತಿ ಎದುರಾಗುತ್ತೆ. ಅದನ್ನೇ ಫೋರ್ಸ್ಡ್ ಅವೇರ್ನೆಸ್ ಅಥವಾ ಬಲವಂತದ ಅರಿವು ಅಂತ ಕರೆಯೋದು. ಇದು ಅತ್ಯಂತ ನೋವಿನ ಸಂಗತಿ. ಮಾನಸಿಕವಾಗಿ ಕಟ್ಟಿಕೊಂಡಿದ್ದ ಕೋಟೆಗಳೆಲ್ಲ ಕುಸಿದು ಅಕ್ಷರಶಃ ಆರ್ಥಿಕ ಹಾಗೂ ಭಾವನಾತ್ಮಕ ವಿನಾಶವನ್ನ ಕಣ್ಣಾರೆ ನೋಡಬೇಕಾಗುತ್ತೆ. ಈ ಆಘಾತದ ಕ್ಷಣವೇ ಒಬ್ಬ ಟ್ರೇಡರ್ ಎದುರಿಸುವ ಅತೀ ಕಠಿಣ ಪರೀಕ್ಷೆ. 4ನೆಯ ಅಧ್ಯಾಯ, ಸಂಪೂರ್ಣ ವೈಯಕ್ತಿಕ ಜವಾಬ್ದಾರಿಯನ್ನ ಅಳವಡಿಸಿಕೊಳ್ಳುವುದು. ಇಷ್ಟೆಲ್ಲ ನೋವಿನ ಅರಿವಾದ ಮೇಲೆ ಈ ಕಥೆ ಒಂದು ಪ್ರಮುಖ ತಿರುವು ಪಡೆದುಕೊಳ್ಳುತ್ತೆ. ಹಾಗಾದ್ರೆ ಕ್ಷಣಕ್ಕೂ ಬದಲಾಗುವ ಈ ಅಸ್ಥಿರ ಮಾರುಕಟ್ಟೆಯಲ್ಲಿ ನಷ್ಟಕ್ಕೆ ನಿಜವಾದ ಹೊಣೆ ಯಾರು?
ಸಾಮಾನ್ಯವಾಗಿ ಎಲ್ಲರೂ ಮಾಡೋದೇನು ಅಂದ್ರೆ ಮಾರುಕಟ್ಟೆಯ ಮೇಲೆ ಸೇಡು ತೀರ್ಸ್ಕೊಳ್ಳಕ್ ಹೋಗ್ತಾರೆ ಅಥವಾ ಪರಿಸ್ಥಿತಿಯನ್ನ ದೂಷಿಸ್ತಾರೆ. ಆದ್ರೆ ಇಲ್ಲಿ ಅರಿತುಕೊಳ್ಳಲೇಬೇಕಾದ ಒಂದು ಕಠಿಣ ಸತ್ಯ ಇದೆ. ಮಾರುಕಟ್ಟೆಗೆ ನಮ್ಮ ಮೇಲೆ ಯಾವುದೇ ಅಧಿಕಾರವಾಗಲಿ ನಿಯಂತ್ರಣವಾಗಲಿ ಇಲ್ಲ. ತಪ್ಪು ಹೊರಗಡೆ ಇಲ್ಲ, ಅದು ನಮ್ಮ ಒಳಗೇ ಇದೆ. ಅಸಲಿಯಾಗಿ ನಿಜವಾದ ಶಿಸ್ತು ಶುರುವಾಗೋದೇ ಇಲ್ಲಿಂದ. ನಮ್ಮ ಅನುಭವಗಳನ್ನ ನಾವೇ ಸೃಷ್ಟಿ ಮಾಡಿಕೊಳ್ತೀವಿ ಅನ್ನೋ ಸತ್ಯ ಅರಿವಾದಾಗ. ಮಾರುಕಟ್ಟೆ ಅನ್ನೋದು ಕೇವಲ ಒಂದು ಕನ್ನಡಿಯಷ್ಟೇ. ಅದು ನಮ್ಮ ಆಂತರಿಕ ವರ್ತನೆ ಮತ್ತು ನಮ್ಮ ಸ್ವಯಂ ಮೌಲ್ಯಮಾಪನವನ್ನ ಮಾತ್ರ ಪ್ರತಿಬಿಂಬಿಸುತ್ತೆ. ನಾವು ಎಷ್ಟರ ಮಟ್ಟಿಗೆ ಶಿಸ್ತಿನಿಂದ ಇದ್ದೀವಿ ಅನ್ನೋದನ್ನ ಎತ್ತಿ ತೋರಿಸುತ್ತೆ. ಹಾಗಾಗಿ ನಮ್ಮ ಲಾಭ ನಷ್ಟಗಳಿಗೆ ಸಂಪೂರ್ಣ ಜವಾಬ್ದಾರಿಯನ್ನ ನಾವೇ ಹೊತ್ತುಕೊಳ್ಳೋದು. ಇದು ಮಾತ್ರವೇ ಮುಂದಿರುವ ಏಕೈಕ ದಾರಿ. ಇಲ್ಲಿ ಬೇರೆಯವರನ್ನ ದೂಷಿಸುವ ಮಾತೇ ಇಲ್ಲ. 5ನೇಯ ಅಧ್ಯಾಯ, ವಸ್ತುನಿಷ್ಠ ನಿರ್ಧಾರಗಳಿಗಾಗಿ ಅಭ್ಯಾಸಗಳು. ಹಾಗಾದರೆ ಈ ಭಯದ ವಾತಾವರಣದಿಂದ ಶಿಸ್ತಿನ ಕಡೆಗೆ ಹೊರಳೋದು ಹೇಗೆ? ಅದಕ್ಕಾಗಿ ನಮ್ಮ ಮಾನಸಿಕ ಚೌಕಟ್ಟನ್ನೇ ಸಕ್ರಿಯವಾಗಿ ಪುನರ್ರಚಿಸುವ ಅಗತ್ಯವಿದೆ. ಇದನ್ನ ಸಾಧಿಸಲು ಕೆಲವು ಕಟ್ಟುನಿಟ್ಟಿನ ಆದರೆ ಸರಳವಾದ ಅಭ್ಯಾಸಗಳಿವೆ, ಗಮನಿಸಿ. ಮೊದಲನೆಯದಾಗಿ, ಒಂದು ಟ್ರೇಡ್ಗೆ ಪ್ರವೇಶಿಸುವ ಮುನ್ನವೇ ನಷ್ಟ ಅಂದ್ರೇನು, ಎಷ್ಟು ನಷ್ಟವನ್ನ ಭರಿಸಬಹುದು ಅನ್ನೋದನ್ನ ನಿಖರವಾಗಿ ಮೊದಲೇ ನಿರ್ಧರಿಸಬೇಕು. ಎರಡನೆಯದು, ಮಾರುಕಟ್ಟೆಯ 10 ನಡವಳಿಕೆಗಳ ಹಿಂದೆ ಓಡದೆ ಕೇವಲ ಒಂದೇ ಒಂದು ನಡವಳಿಕೆಯಲ್ಲಿ ಸಂಪೂರ್ಣ ಪರಿಣಿತಿ ಸಾಧಿಸಬೇಕು. ಮತ್ತು ಮೂರನೆಯದು, ಯಾವುದೇ ಹಿಂಜರಿಕೆಯಿಲ್ಲದೆ ತಮ್ಮ ಟ್ರೇಡಿಂಗ್ ಸಿಸ್ಟಮ್ ಅನ್ನ ದೋಷರಹಿತವಾಗಿ ಕಾರ್ಯಗತಗೊಳಿಸಬೇಕು. ಈ 3 ಕ್ರಮಗಳನ್ನ ರೂಢಿ ಮಾಡಿಕೊಂಡ್ರೆ ಮಾರುಕಟ್ಟೆಯನ್ನ ಯಾವುದೇ ಭಾವನಾತ್ಮಕ ಲಗಾಮುಗಳಿಲ್ಲದೆ ಕೇವಲ ಸಂಭಾವ್ಯತೆಯ ಆಧಾರದ ಮೇಲೆ ನೋಡಲು ಸಾಧ್ಯವಾಗುತ್ತೆ. ಆಗ ಟ್ರೇಡಿಂಗ್ ಮತ್ತು ಭಾವನಾತ್ಮಕ ನೋವಿನ ನಡುವಿನ ಕೊಂಡಿ ತಾನಾಗಿಯೇ ಕತ್ತರಿಸಿ ಹೋಗುತ್ತೆ. 6ನೇ ಅಧ್ಯಾಯ, ಜರ್ನಲಿಂಗ್ ಮೂಲಕ ನಂಬಿಕೆಯನ್ನ ಬೆಳೆಸೋದು. ಶಿಸ್ತನ್ನ ಕರಗತ ಮಾಡಿಕೊಳ್ಳುವ ಅಂತಿಮ ಹಂತ ಅಂದ್ರೆ ಎಂಥದ್ದೇ ಪರಿಸ್ಥಿತಿ ಬಂದ್ರೂ ಸರಿಯಾಗಿ ಕಾರ್ಯನಿರ್ವಹಿಸಲು ಬೇಕಾದಂಥ ಸರ್ವೋಚ್ಚ ಆತ್ಮವಿಶ್ವಾಸವನ್ನ ಬೆಳೆಸ್ಕೊಳ್ಳೋದು. ಈ ಆತ್ಮವಿಶ್ವಾಸವನ್ನ ಬೆಳೆಸಲು ಒಂದು ಅದ್ಭುತವಾದ ಅಸ್ತ್ರ ಅಂದ್ರೆ ಆಸಿಡ್ ಟೆಸ್ಟ್ ಟ್ರೇಡಿಂಗ್ ಜರ್ನಲ್. ಅಂದ್ರೆ ಪ್ರತಿಯೊಂದು ಟ್ರೇಡ್ ಹಿಂದಿನ ನಿಖರವಾದ ಪ್ರೇರಣೆಯೇನು, ಆ ಟ್ರೇಡನ್ನ ಹೇಗೆ ನಿರ್ವಹಿಸಲಾಯಿತು, ಯಶಸ್ಸಿಗೆ ಕಾರಣವಾದ ನಿರ್ದಿಷ್ಟ ಅಂಶಗಳೇನು ಮತ್ತು ನಷ್ಟಕ್ಕೆ ನಿಖರವಾದ ಕಾರಣಗಳೇನು, ಇವೆಲ್ಲವನ್ನೂ ಕಟ್ಟುನಿಟ್ಟಿನಾಗಿ ಬರೆದಿಟ್ಕೊಳ್ಬೇಕು. ಹೀಗೆ ಪ್ರತಿಯೊಂದನ್ನೂ ದಾಖಲಿಸ್ತಾ ಹೋದ್ರೆ ಕೇವಲ ಅಂದಾಜಿನ ಮೇಲೆ ಮಾಡುವ ತಪ್ಪುಗಳನ್ನ ತಡೆಬೋದು. ಈ ಅಭ್ಯಾಸವೇ ಮುಂದೆ ನಮ್ಮ ತಪ್ಪುಗಳನ್ನ ತಿದ್ದುವ ಒಳನೋಟವಾಗಿ ಬದಲಾಗಿ ಅಂತಿಮವಾಗಿ ನಮ್ಮ ಮೇಲೆ ನಮಗಿರುವ ಅಚಲ ನಂಬಿಕೆಯನ್ನ ಕಟ್ಟಿಕೊಡುತ್ತೆ. ಈ ನಂಬಿಕೆಯೇ ಭಯವನ್ನ ಹೊಡೆದೋಡಿಸುವ ನಿಜವಾದ ಬ್ರಹ್ಮಾಸ್ತ್ರ. ಇಲ್ಲಿ ಭಯಭೀತ ಟ್ರೇಡರ್ ಮತ್ತು ಶಿಸ್ತುಬದ್ಧ ಟ್ರೇಡರ್ ನಡುವಿನ ಸ್ಪಷ್ಟವಾದ ವ್ಯತ್ಯಾಸವನ್ನೊಮ್ಮೆ ನೋಡಿ. ಪರಿಪೂರ್ಣವಾದ ಯಾವುದೋ ಬಾಹ್ಯ ಅಲ್ಗೋರಿದಮ್ ಹುಡುಕೋದಕ್ಕಿಂತ ನಮ್ಮದೇ ಆಂತರಿಕ ನಡವಳಿಕೆಯನ್ನ ಕರಗತ ಮಾಡಿಕೊಳ್ಳೋದೇ ನಿಜವಾದ ಸಂಪತ್ತು ಗಳಿಸುವ ರಹಸ್ಯ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಭಯಭೀತ ಟ್ರೇಡರ್ ಯಾವಾಗ್ಲೂ ನಷ್ಟದ ಭಯದಿಂದ ಸ್ತಬ್ಧನಾಗಿರ್ತಾನೆ, ತಪ್ಪು ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತಾನೆ. ಆದರೆ ಶಿಸ್ತುಬದ್ಧ ಟ್ರೇಡರ್ ತನ್ನ ಮೇಲೆ ತನಗೆ ಅಪಾರವಾದ ನಂಬಿಕೆ ಇಟ್ಕೊಂಡಿರ್ತಾನೆ, ವಸ್ತುನಿಷ್ಠವಾಗಿ ಯೋಚಿಸ್ತಾನೆ, ಯಾವುದೇ ಅಂಜಿಕೆ ಇಲ್ಲದೆ ದೋಷರಹಿತವಾಗಿ ಕೆಲಸ ಮಾಡ್ತಾನೆ ಮತ್ತು ಬರುವ ಅಪಾಯವನ್ನ ಸಮರ್ಥವಾಗಿ ನಿಭಾಯಿಸ್ತಾನೆ. ಈ ವಿಶ್ಲೇಷಣೆಯ ಕೊನೆಯಲ್ಲಿ ನಮ್ಮನ್ನ ನಾವೇ ಕೇಳ್ಕೊಳ್ಬೇಕಾದ ಒಂದು ಪ್ರಚೋದನಕಾರಿ ಪ್ರಶ್ನೆ ಇದೆ. ಹಣಕಾಸಿನ ಬಂಡವಾಳ ಅಥವಾ ನಮ್ಮ ಪೋರ್ಟ್ಫೋಲಿಯೋ ಕೇವಲ ನಮ್ಮ ಸ್ವಯಂ ಮೌಲ್ಯಮಾಪನದ ಪ್ರತಿಬಿಂಬವೇ? ಖಂಡಿತವಾಗಿಯೂ ಹೌದು. ಆರ್ಥಿಕ ಯಶಸ್ಸಿನ ಮಿತಿಗಳನ್ನ ನಿರ್ಧರಿಸುವುದು ಮಾರುಕಟ್ಟೆಯಲ್ಲ, ಅದು ನಮ್ಮದೇ ಮಾನಸಿಕ ಚೌಕಟ್ಟಿನ ಮಿತಿಗಳು ಅನ್ನೋದನ್ನ ಯಾವತ್ತೂ ಮರಿಬಾರ್ದು. ನಾವು ನಮ್ಮ ಬಗ್ಗೆ ಹೊಂದಿರುವ ನಂಬಿಕೆ, ಶಿಸ್ತು ಮತ್ತು ಜವಾಬ್ದಾರಿಯೇ ನಮ್ಮ ನಿಜವಾದ ಯಶಸ್ಸನ್ನ ಅಳೆಯುತ್ತೆ. ಭಯದಿಂದ ವಸ್ತುನಿಷ್ಠತೆಗೆ ಕಡೆಗಿನ ಈ ಎಚ್ಚರಿಕೆಯ ಕಥೆ ಮಾರುಕಟ್ಟೆಯ ನೈಜ ಸ್ವರೂಪವನ್ನ ಅರ್ಥ ಮಾಡಿಕೊಳ್ಳಲು ಮತ್ತು ನಮ್ಮೊಳಗಿನ ಆಂತರಿಕ ಸಾಮರ್ಥ್ಯವನ್ನ ಹೊರತರಲು ಪ್ರೇರಣೆ ಆಗುತ್ತೆ ಅಂತ ಭಾವಿಸ್ತೇನೆ.